Now it's our pleasure to acknowledge the outstanding achievements of our students who have excelled in various competitions beyond our school walls. ನಮ್ಮ ಕ್ರೈಸ್ಟ್ ಪಬ್ಲಿಕ್ ಶಾಲೆ 7th ಆ್ಯನ್ಯುಯಲ್ ಡೇ ನಮ್ಮ ಫಾದರ್ ಡೇವಿಸ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ನಮಗೆ ಟೈಮ್ ಯೂಶಲಾಗಿ ಇರೋದಿಲ್ಲ. ನಮ್ಮ ಕಾನ್ಸನ್ಸಿನಲ್ಲಿ ಅಟೆಂಡ್ ಮಾಡ್ತೀನಿ, ಆದರೆ ಬೇರೆ ಕಾನ್ಸನ್ಸಲ್ಲಿ ಹೋಗೋಷ್ಟು ಟೈಮ್ ಇರೋದಿಲ್ಲ. ಆದರೆ ನಮಗೆ ಫಾದರ್ ಡೇವಿಸ್ ಅವರು ಭಾಳ ಹಳಬರು, ಸುಮಾರು 20 ವರ್ಷ ನಮ್ಮ ಕ್ಷೇತ್ರದಲ್ಲೇ ನಮ್ಮ ಈಜಿಪುರದಲ್ಲಿ ಕ್ರಿಶ್ಚಿಯನ್ಸು ಜಾಸ್ತಿ ಇದ್ದಾರೆ. ಮತ್ತು ಸುಮಾರು ಒಂದು 20 ಚರ್ಚ್ ಇರಬೇಕು, ಒಂದೇ ವಾರ್ಡಲ್ಲಲ್ವಾ, ಮೋರ್ ದೆನ್ 20 ಚರ್ಚ್ ಮೇಲೆ ಒಂದೇ ವಾರ್ಡಲ್ಲಿತ್ತು. ಅಲ್ಲಿ ಒಂದು ಚರ್ಚಲ್ಲಿ ಫಾದರು ಪ್ರೀಸ್ಟ್ ಆಗಿದ್ದಾಗ ಆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಒಂದು ಹೊಸ ಶಾಲೆ ಪ್ರಾರಂಭ ಮಾಡಿದ್ರು. ಈಗ ಅಲ್ಲಿ ಮೋರ್ ದೆನ್ 1,000ಕ್ಕಿಂತಲೂ ಜಾಸ್ತಿ ಮಕ್ಕಳಿಗೆ ಅಲ್ಲಿ ಓದ್ತಾ ಇದ್ದಾರೆ. ಆ ಶಾಲೆ ಬರಬೇಕಾದ್ರೆ ಫಾದರ್ ಡೇವಿಸ್ ಅವರೇ ಕಾರಣ. ಯಾರ ಬಿಲ್ಡಿಂಗ್ ಕಟ್ಟುವಾಗೆಲ್ಲ ಲೋಕಲಲ್ಲಿ ಸ್ವಲ್ಪ ಭಾಳ ಸಮಸ್ಯೆ ಕೊಟ್ಟರು. ಅವರೇನೇ ಸಮಸ್ಯೆ ಇದ್ದರೂ ಕೂಡ ನಾವೆಲ್ಲ ಇದ್ದಿದ್ದರಿಂದ ಅವರಿಗೆಲ್ಲ ಸಮಸ್ಯೆಗಳು ಪರಿಹಾರ ಆಗಿ ಇವತ್ತು 1,000ಕ್ಕಿಂತಲೂ ಹೆಚ್ಚು ಜನ ಮಕ್ಕಳು ಆ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಮತ್ತು ಅದಾದಮೇಲೆ ಬೇಗೂರಿಗೆ ಹೋಗಿದ್ದೆ, ಇವೆಂಟು ಬೇಗೂರು ಆಲ್ಸೋ. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ನಾನು ಬಿಡೋದೇ ಇಲ್ಲ. ಫಂಕ್ಷನ್ಗೆ ಗೆಸ್ಟಾಗಿ ಕರೀತಾ ಇರ್ತಾರೆ. ಬೇಗೂರು ಭಾಳ ದೊಡ್ಡ ಕ್ಯಾಂಪಸ್ ಅದು. ಆಮೇಲೆ ಅಲ್ಲಿ ಕೂಡ ಹೋಗಿದ್ದೆ, ಒಂದು 2 ವರ್ಷನ 3 ವರ್ಷನ ಆಗಿರಬೇಕು. ಮತ್ತು ಈಗಲೂ ಕೂಡ ಇಲ್ಲಿ ಬಸವನಪುರದಲ್ಲಿ ಈಗ ಹೈಸ್ಕೂಲ್ ಇದೆ, ಆಮೇಲೆ ಈಗ ಕಾಲೇಜು ಕೂಡ ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಅಪ್ಲಿಕೇಶನ್ ಹಾಕಿ, ನಾನು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟು ನಮ್ಮ ಮಧು ಬಂಗಾರಪ್ಪ ಅವ್ರಿಗೆ ಹೇಳಿ ಅಥವಾ ಬೇರೆ ಆಫೀಸರ್ಸ್ಗೆ ಹೇಳಿ ನಾನು ಇಮಿಡಿಯೇಟಾಗಿ ನಿಮ್ಮ PU ಕಾಲೇಜು ನಿಮಗೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ, ನಾನು ಕೂಡ ಹಿಂದೆ 2006 5-6 ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆ, ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆ. ಅವಾಗೆಲ್ಲ ಸುಮಾರು ಒಂದು 350 ಸ್ಟೇಟ್ ಸಿಲೆಬಸ್ ಸ್ಕೂಲ್ಸ್ಗೆ ಪರ್ಮಿಷನ್ ಕೊಟ್ಟೆ, ಮತ್ತು ಒಂದು 350 ICSE ಸ್ಕೂಲ್ಸ್ಗೆ ಪರ್ಮಿಷನ್ ಕೊಟ್ಟೆ. ಯಾರೋ ಬಂದು ನಮ್ಮ ಹತ್ರ ಕಾಯಬೇಕಾಗಿರಲ್ಲ, ನನ್ನ ಕಚೇರಿಗೆ ಬಂದರೆ ಫೈಲ್ ಆವತ್ತೇ ಕ್ಲಿಯರ್ ಮಾಡ್ತಿದ್ದೆ. ಶಾಲೆಯಾಗಿ ಬರಬೇಕು ಅಂತೇಳಿ ಆಮೇಲೇನು ಪ್ರಯತ್ನ ಮಾಡಿದ್ರೆ ಏನು ದೊಡ್ಡದೇನಲ್ಲ. ಮಕ್ಕಳು ಚೆನ್ನಾಗಿ ಓದಬೇಕು, ಪೇರೆಂಟ್ಸು ಕೂಡ ಸ್ವಲ್ಪ ಎಲ್ಲ ಎಜುಕೇಟೆಡ್ ಇರ್ತಾರೆ ಬ್ಯಾಂಗ್ಳೂರಲ್ಲಿ, ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಸ್ವಲ್ಪ ಗಮನ ಹರಿಸ್ಬೇಕು. ಮತ್ತು ಟೀಚರ್ಸು ಡೆಡಿಕೇಟೆಡ್ ಟೀಚರ್ಸ್ ಇರ್ತಾರೆ. ಮತ್ತು ಪರ್ಟಿಕ್ಯುಲರ್ಲಾಗಿ SSLCಗೆ ಹೋದಾಗ ಸ್ವಲ್ಪ ವೀಕ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಸ್ಪೆಷಲ್ ಕೋಚಿಂಗ್ ಕೊಟ್ಬಿಟ್ರೆ ಈ ಶಾಲೆ ಕೂಡ 100% ರಿಸಲ್ಟ್ ಬರೋ ಶಾಲೆ ಇದು ಕೂಡ ಆಗುತ್ತೆ, ಮುಂದಕ್ಕೆ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮಲ್ಲಿ 2 ಗೌರ್ಮೆಂಟ್ ಸ್ಕೂಲ್ಸ್ ಇದೆ, ನಮ್ಮ 2 ಗೌರ್ಮೆಂಟ್ ಕಾಲೇಜ್ ಇದೆ, ಅಡಗೋಡಿ ಮತ್ತು ಮಡಿವಾಳದಲ್ಲಿ. 2 ಕಡೆ ಒಂದು 1,200 ಜನ ಮಕ್ಕಳು ಓದ್ತಾ ಇದ್ದಾರೆ. ಅದು ನಾನೇ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ 92% ಮೊನ್ನೆ PU ರಿಸಲ್ಟ್ಸ್ ಬಂತು ಇದರಲ್ಲಿ. ಆಮೇಲೆ ಮಡಿವಾಳದಲ್ಲಿ 92% ಬಂತು. ಆಡುಗುಡಿಯಲ್ಲಿ 88% ಬಂತು. ನಮ್ಮಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಯಾರು ಸೇರೋದು ಮಕ್ಕಳು ಅಂದರೆ ತೀರಾ ಕಡಿಮೆ ಮಾರ್ಕ್ಸ್ ಯಾರು ಬಂದಿರುತ್ತೆ. ಆಮೇಲೆ SSLCಯಲ್ಲಿ ಫೇಲ್ ಆಗಿಬಿಡ್ತಾರೆ, ಎಕ್ಸಾಮ್ ಇಡ್ತಾರೆ. ಎಕ್ಸಾಮ್ ಇಟ್ಮೇಲೆ ಬಂದು ಪಾಸ್ ಆಗ್ತಾರಲ್ಲ, ಅವರೆಲ್ಲ ಬಂದು ಸೇರಿಕೊಳ್ತಾರೆ. ಅಂಥ ಒಂದು 2 ಕಾಲೇಜಲ್ಲಿ ಒಂದರಲ್ಲಿ 92%, ಇನ್ನೊಂದರಲ್ಲಿ 88%. ಅಂದರೆ ಟೀಚರ್ಸು ಸ್ವಲ್ಪ ಇಂಟ್ರೆಸ್ಟಾಗಿ ಕೋಚಿಂಗ್ ಮಾಡಿ, ಸ್ವಲ್ಪ ವೀಕ್ ಇರ್ತಂಥ ಮಕ್ಕಳಿಗೆ ಸ್ಪೆಷಲ್ ಕೋಚಿಂಗ್ ಕೊಟ್ಟು, ಸ್ವಲ್ಪ ಪೇರೆಂಟ್ಸ್ಗೆ ಸರ್ಕಾರಿ ಶಾಲೆಗಳಲ್ಲಿ ಪೇರೆಂಟ್ಸ್ ಯಾರೂ ಬರೋದೇ ಇಲ್ಲ. ಈಗ ನೀವು ಇಷ್ಟು ಜನ ಪೇರೆಂಟ್ಸ್ ಬಂದಿದ್ದೀರಾ ಇಲ್ಲಿ ನಿಮ್ಮ ಕಾಲೇಜ್ ಸ್ಕೂಲ್ ಡೇಗೆ, ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಯಾರೂ ಬರೋದೇ ಇಲ್ಲ ಅಂತ. ಮತ್ತು ಅದೇ ರೀತಿ ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ರೆ
ಇನ್ನು 100% ರಿಸಲ್ಟ್ ಬರೋದರಲ್ಲಿ ಯಾವ ಸಂಶಯನೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಫಾದರ್ ಡೇವಿಸ್ ಅವರ ಮತ್ತು ನಮ್ಮ ಪ್ರಿನ್ಸಿಪಾಲ್ ಇವರ ಇಬ್ಬರ ನೇತೃತ್ವದಲ್ಲಿ ಈ ಶಾಲೆ 100% ರಿಸಲ್ಟ್ಸ್ ಅಲ್ಲ ಎಲ್ಲ ಡಿಸ್ಟಿಂಕ್ಷನಲ್ಲಿ ಪಾಸಾಗುವಂಥ ಶಾಲೆ ಆಗಲಿ ಅಂತೇಳಿ ಎಲ್ರಿಗೂ ಧನ್ಯವಾದಗಳು ಹೇಳಿ ನಾನು ಮಾಡ್ತೀನಿ. ಧನ್ಯವಾದಗಳು ಸರ್.